ನಮಸ್ಕಾರ ಸ್ನೇಹಿತರೆ. ಅಪ್ಪು ಅವರ ತುಂಬ ಪ್ರೀತಿ ಮಾಡುವಂಥ ಅಭಿಮಾನಿಯವರು, ಅವ್ರು ಸಖತ್ ಇಷ್ಟಪಡ್ತಾರೆ ಅಪ್ಪು ಸರ್ನ. ಬನ್ನಿ ಅವ್ರ ಬಗ್ಗೆ ಮಾತಾಡೋಣ. ಸರ್, ಅಪ್ಪು ಅಂತ ಹುಟ್ಟಿದೆ ಅಂತ ಮಗ ಹುಟ್ಟಬೇಕು, ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದಿದ್ದಾರೆ. ಇಲ್ಲಾಂತಂದರೆ ಬಡವರಿಗೆಲ್ಲ ತುಂಬ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ. ಆದರೆ ಅವ್ರ ವೈಫನ್ನು ನಾವು ಕಾಣಬೇಕು ಅಂತ ಇಷ್ಟಪಡ್ತಾ ಇದ್ವಿ. ಆದರೂ ಇದಾಗ್ತಾಯಿಲ್ಲ ನೋಡೋಕ್ಕೆ. ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಅವ್ರನ್ನ ವೈಫನ್ನ ಇದು ಮಾಡೋಕ್ಕೆ ಆಗುತ್ತಾ ಅಂತ ನಾವು ಕೇಳ್ಕೊತಾ ಇದ್ದೀವಿ ಡೈರೆಕ್ಟಾಗಿ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಹೆಲ್ಪ್ ಆದರೂ ಕೇಳಬೇಕು. ಅದನ್ನೇ ಇವಾಗ ನೋಡಿ, ನಮ್ಮ ಚಾನಲ್ ಮುಖಾಂತರ ನೀವು ಅದನ್ನು ಹೇಳಿದ್ರೆ ಅದು ತಲುಪುತ್ತೆ. ಸೊ ಹಾಗಾಗಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳಿ. ಅವರು ಒಳ್ಳೊಳ್ಳೆ ಸಿನಿಮಾ ಮಾಡಿ ಒಳ್ಳೊಳ್ಳೆ ಕಾರ್ಯಕ್ಕೆ ಒಳ್ಳೊಳ್ಳೆ ಬಡವರಿಗೆ ಅನುಕೂಲ ಮಾಡಿದ್ದಾರೆ. ಎಷ್ಟೋ ಬಡ ಮಕ್ಕಳಿಗೆ ದಾರಿದೀಪ ಆಗಿದ್ದಾರೆ. ಅವರು ಇನ್ನೂ ಇರಬೇಕಾಗಿತ್ತು, ಆದರೆ ದೇವರು ಬೇಗ ಕರ್ಕೊಂಡ್ಬಿಟ್ಟ. ಅಂತೂ ಒಳ್ಳೆಯವ್ರನ್ನ ಯಾವತ್ತೂ ಬೇಗ ಭೂಮಿ ಮೇಲೆ ಬಿಡೋಕ್ಕೆ ಇಷ್ಟಪಡಲ್ಲ. ಅಂತಿಂಥವ್ರ ಇದು ಮಾಡ್ತಾನೆ. ಏನು ಮಾಡೋದು, ಒಳ್ಳೆಯವ್ರ ಕಾಲ ಇಲ್ಲ ಅದಕ್ಕೆ ಅಷ್ಟೇ. ಅಪ್ಪು ಸರ್ ನೀವು ನೋಡಿದ್ರಾ? ರಿಯಲ್ ಅದೇ ಪಿಕ್ಚರಲ್ಲಿ ನೋಡಿದ್ದೀವಿ, ಆದರೆ ರಿಯಲಿ ನೋಡಬೇಕಾಗಿತ್ತು ಅಂತ ನಾವು ಅದೇ ಹೇಳ್ತಾ ಇರೋದು. ರಿಯಲಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಅವ್ರ ವೈಫು ಮುಖಾಂತರ ಆದರೂ ನಾವು ಸ್ವಲ್ಪ ನೋಡಬೇಕು ಅಂತ, ಒಂದು ಸ್ವಲ್ಪ ಹೆಲ್ಪ್ ಆದರೂ ಕೇಳಬೇಕು ಅಂತ. ಖಂಡಿತ ಅಶ್ವಿನಿ ಮೇಡಮ್ ಅದು ನೀವು ನೋಡ್ತಿರ್ತಾರೆ. ನಿಮ್ಮ ಮುಖಾಂತರ ಏನಾದರೂ ಮಾಡಿಸ್ಕೊಟ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಿಮ್ಗೆ ಕೇಳ್ಕೊತೀವಿ. ಖಂಡಿತ ಮೇಡಮ್, ಅವ್ರ ಕಾರ್ಯಕ್ರಮ ನೋಡ್ತಿರ್ತಾರೆ. ಖಂಡಿತ ಅದು ಅವ್ರಿಗೆ ತಲುಪುತ್ತೆ ಆ ವಿಷಯ. ಇಲ್ಲ, ನೀವು ಅದು ಮಾಡಿಕೊಟ್ರೆ ನಮ್ಗೆ ಇದ್ದು ಅನುಕೂಲ ಆಗುತ್ತೆ. ದಯವಿಟ್ಟು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜ.